ಸರ್ವ ವೀಕ್ಷಕರಿಗೂ ಶರಣಾರ್ಥಿ. ನಿಮ್ಮ ಈ ಜ್ಞಾನಭವನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಮರಳಿ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಸ್ವಾತಂತ್ರ್ಯ ಹೋರಾಟಗಾರ, ಅಪ್ರತಿಮ ದೇಶ ಪ್ರೇಮಿ ಭಗತ್ ಸಿಂಗ್ ಅವರ ಜೀವನ ಗಾಥೆಯ ಆಡಿಯೋ ಸಾರಾಂಶವನ್ನ. ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಅಂದ್ರೆ ತಮ್ಮ ಬಾಲ್ಯದಿಂದಲೂ ಕೂಡ ಸ್ವಾತಂತ್ರ್ಯದ ಕನಸನ್ನ ಕಾಣ್ತಾ ಇದ್ದಂತಹ ಭಗತ್ ಸಿಂಗ್ ಅವರು ಈಗ ಮಾಧ್ಯಮಿಕ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಪ್ರಾಥಮಿಕ ಶಾಲೆಯಂತೆಯೇ ಮಾಧ್ಯಮಿಕ ಶಾಲೆಯಲ್ಲಿ ಕೂಡ ಎಲ್ಲರ ಅಚ್ಚುಮೆಚ್ಚಿನ ಭಗತ್ತನಾಗಿ ಬೆಳೀತಾ ಹೋಗ್ತಾರೆ. ಮಾಧ್ಯಮಿಕ ಶಾಲೆಯ ಓದನ್ನ ಮುಗಿಸುವಷ್ಟರಲ್ಲಿ ತನ್ನ ಮನೆತನದ ಕ್ರಾಂತಿಕಾರರ ವಿಚಾರಗಳನ್ನೆಲ್ಲ ಭಗತ್ ಸಿಂಗ್ ಅವರು ತಿಳಿದುಕೊಂಡಿದ್ರು. ಅವರನ್ನ ಕುರಿತು ಮನೆಯಲ್ಲಿ ಇದ್ದಂತಹ ಎಲ್ಲಾ ದಾಖಲೆಗಳನ್ನ ಓದಿ ಮುಗಿಸಿದ್ರು. ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡೋಕೆ ತಾನೂ ಹೋರಾಡಬೇಕು ಅನ್ನುವಂತಹ ಬಯಕೆ ಅವರ ಮನಸ್ಸಿನಲ್ಲೇ ಗರಿಕಟ್ಟಿಕೊಳ್ತಾ ಇತ್ತು. ಬೆಳೆಯುವ ಸಿರಿ ಮೊಳಕೆಯಲ್ಲೇ ಅನ್ನುವಂತಹ ಗಾದೆ ಮಾತಿದೆ. ಹೌದು, ಸ್ವಾತಂತ್ರ್ಯ ವೀರರ ಮನೆತನದಲ್ಲಿ ಹುಟ್ಟಿರುವಂತಹ ಭಗತ್ ಸಿಂಗ್ ಅವರಿಗೆ ತಮ್ಮ ಹಿನ್ನೆಲೆ ಅನ್ನೋದು ಕೂಡ ಸ್ವಾತಂತ್ರ್ಯದೆಡೆಗೆ, ಅದನ್ನ ಗಳಿಸುವ ಕಡೆಗೆ ಮನಸ್ಸು ಮಾಡುವಂತಹ ಎಲ್ಲ ದಿಟ್ಟ ನಿರ್ಧಾರಗಳನ್ನ ತಂದುಕೊಡ್ತು ಅಂತಂದ್ರೆ ಅದರಲ್ಲಿ ಎರಡು ಮಾತಿಲ್ಲ. ಬಂಗಾ ಗ್ರಾಮದಲ್ಲಿ ಪ್ರಾಥಮಿಕ ಶಾಲೆಯ ವಿದ್ಯಾಭ್ಯಾಸವೂ ಮುಗಿತು. ಆಮೇಲೆ ಭಗತ್ ಸಿಂಗ್ ಲಾಹೋರಿನಲ್ಲಿ ಒಂದು ಮಾಧ್ಯಮಿಕ ಶಾಲೆಯನ್ನ ಸೇರೋಕೆ ಹೋದ್ರು. ನಾನಾಗ್ಲೇ ಹೇಳಿದ ಹಾಗೆ ಮಾಧ್ಯಮಿಕ ಹಾಗೂ ಪ್ರಾಥಮಿಕ ಶಾಲೆಯಲ್ಲಿ ಓದಿನಲ್ಲಿ ಸದಾ ಮುಂದಿದ್ದಂತಹ ಭಗತ್ ಸಿಂಗ್ ಎಲ್ಲರ ಅಚ್ಚುಮೆಚ್ಚು. ದೇಶಭಕ್ತನಾಗಿದ್ದ ಕಿಶನ್ ಸಿಂಗ್ ತಮ್ಮ ಮಗನನ್ನ ಇಂಗ್ಲಿಷರ ಭಕ್ತರು ನಡೆಸ್ತಾ ಇದ್ದಂತಹ ಶಾಲೆಗೆ ಸೇರಿಸೋಕೆ ಮುಂದಾಗೋದಿಲ್ಲ. ಹಾಗಾಗಿ ಖಾಸಗಿ ಶಾಲೆಯೊಂದರಲ್ಲಿ ಭಗತ್ ಸಿಂಗ್ ಅವರ ಓದು ಮುಂದುವರಿತು. ಭಗತ್ ಸಿಂಗ್ ಮೊದಲೇ ಹಳ್ಳಿ ಹುಡುಗ. ಅವರು ಪಾಠದಲ್ಲಿ ಹಿಂದೆ ಬಿದ್ದಾರು ಅನ್ನುವ ಕಾರಣಕ್ಕೋಸ್ಕರ ಅವರ ತಂದೆ ಮನೆ ಪಾಠಕ್ಕೆ ಉಪಾಧ್ಯಾಯರನ್ನ ಗೊತ್ತು ಮಾಡಿರ್ತಾರೆ. ಆದ್ರೆ 2 ದಿನಕ್ಕೆ ಪಾಠ ಹೇಳ್ಕೊಡುವಷ್ಟರಲ್ಲಿ ಆ ಉಪಾಧ್ಯಾಯರಿಗೆ ತಮ್ಮ ಶಿಷ್ಯ ಎಷ್ಟು ಬುದ್ಧಿವಂತ ಅಂತ ಗೊತ್ತಾಗ್ಬಿಡತ್ತೆ. ಅವರು ಕಿಶನ್ ಸಿಂಗ್ ಅವರ ಬಳಿ ಬಂದು ಹೇಳ್ತಾರೆ, ಈ ಹುಡುಗನಿಗೆ ನಾನ್ ಏನ್ ಪಾಠ ಹೇಳ್ಕೊಳ್ಳಿ ಸಾಹೇಬ್ರೆ, ನಾನ್ ಹೇಳ್ಕೊಡೋದಕ್ಕಿಂತ ಮುಂಚೆನೆ ಈತ ಎಲ್ಲ ಕಲ್ತ್ಕೊಂಡ್ಬಿಟ್ಟಿರ್ತಾನೆ. ಇದನ್ನ ಕೇಳಿ ಭಗತ್ ಸಿಂಗ್ ಉತ್ಸಾಹದಿಂದ ಇನ್ನಷ್ಟು ಪಾಠಗಳನ್ನ ಕಲಿಯೋಕೆ ತೊಡಗಿದ್ರು. ಅಂದ್ರೆ ಅವರ ಟೀಚರ್ ಮಾಡಿರುವಂತಹ ಶ್ಲಾಘನೆಯೇ ಅವರನ್ನ ಇನ್ನಷ್ಟು ಎಫರ್ಟ್ ಹಾಕೋಕೆ ಪ್ರೇರೇಪಣೆಯನ್ನ ಮಾಡ್ತು. ಅವರು ಎಷ್ಟರ ಮಟ್ಟಿಗೆ ಇಂಟೆಲಿಜೆಂಟ್ ಆಗಿದ್ರು ಅಂತಂದ್ರೆ ಅವರ ಇಂಟೆಲಿಜೆನ್ಸ್ ಬಗ್ಗೆ ಸ್ವತಃ ಅಧ್ಯಾಪಕರೇ ಆಶ್ಚರ್ಯಪಡ್ತಿದ್ರಂತೆ. ಪರೀಕ್ಷೆಯಲ್ಲಿ ಚರಿತ್ರೆ, ಭೂಗೋಳ, ಲೆಕ್ಕ ಎಲ್ಲದರಲ್ಲೂ ಅವರಿಗೆ ಹೆಚ್ಚು ಹೆಚ್ಚು ಅಂಕಗಳು ಬಂದ್ವು. ಆದ್ರೆ ಇಂಗ್ಲಿಷಲ್ಲಿ ಮಾತ್ರ ಕಡಿಮೆ ಅಂತಂದ್ರೆ 150ಕ್ಕೆ 68. ಇಂಗ್ಲಿಷರ ಬಗೆಗೆ ಅವರಿಗೆ ಮೊದಲಿನಿಂದ ಇದ್ದ ಕೋಪವೇ ಇದಕ್ಕೆ ಕಾರಣವೂ ಇದ್ದಿರಬಹುದು. ಭಗತ್ ಸಿಂಗ್ ತಮ್ಮ ತಾತನಿಗೆ ಬರೆದ ಕಾಗದದಲ್ಲಿ ಹೀಗಂತ ಬರೆದಿರ್ತಾರೆ, ಇಂಗ್ಲಿಷ್ನಲ್ಲಿ 150ಕ್ಕೆ 68 ನಂಬರ್ ಬಂದಿದೆ. 50 ಬಂದ್ರೂ ಪಾಸು ತಾತ, ನಾನ್ ಚೆನ್ನಾಗಿಯೇ ಪಾಸ್ ಆಗಿದ್ದೀನಿ, ನೀನೇನ್ ತಲೆ ಕೆಡಿಸ್ಕೋಬೇಡ. ಹೀಗಂತ ಬರ್ದಿದ್ದು ಒಳ್ಳೆ ಸ್ವಾರಸ್ಯಕರ ವಿಚಾರ. ತನಗೆ ಕಡಿಮೆ ಅಂಕ ಬಂದಿರೋದನ್ನ ಹೀಗೆ ಬಳಸಿ ಹೇಳಿದ ಚತುರ ಬಾಲಕ ಭಗತ್ ಸಿಂಗ್. ಓದಿನಲ್ಲಿ ತುಂಬಾ ಚುರುಕಾಗಿದ್ದ ಭಗತ್ ಸಿಂಗ್ ಪ್ರತಿಯೊಂದು ವಿಚಾರವನ್ನ ಅತ್ಯಂತ ಸೂಕ್ಷ್ಮವಾಗಿ, ಗಮನದಿಂದ ಹಾಗೂ ಅದರ ಹಿನ್ನೆಲೆಯೊಂದಿಗೆ ತರ್ಕ ಮಾಡುವಂತಹ ಸಾಮರ್ಥ್ಯವನ್ನ ಹೊಂದಿರ್ತಾರೆ. ಹಾಗಾಗಿಯೇ ಅವರು ಅವರ ಅಧ್ಯಾಪಕರ ಅಚ್ಚುಮೆಚ್ಚಿನ ಶಿಷ್ಯ ಅನಿಸಿಕೊಂಡಿರ್ತಾರೆ. ಹೀಗೆ ತಮ್ಮ ಮನೆತನದ ಹಿನ್ನೆಲೆಯೊಂದಿಗೆ ತಾನು ಪಡೆದುಕೊಂಡಂತಹ ವಿದ್ಯಾಭ್ಯಾಸದೊಂದಿಗೆ ಭಗತ್ ಸಿಂಗ್ ಅವರ ನಿರ್ಧಾರಗಳು ದೇಶದ ಸಲುವಾಗಿ ನಾನು ನನ್ನ ಪ್ರಾಣವನ್ನ ಒತ್ತೆ ಇಟ್ಟರೂ ಪರವಾಗಿಲ್ಲ, ಈ ಬ್ರಿಟಿಷರನ್ನ ಹೊಡೆದೋಡಿಸಲೇಬೇಕು ಅನ್ನುವಂತಹ ಒಂದು ದೃಢ ಸಂಕಲ್ಪಕ್ಕೆ ತಂದು ನಿಲ್ಲಿಸಿದ ವರ್ಷ ಅದು 1919ನೇ ಇಸ್ವಿ. ಆ ವರ್ಷ ಭಾರತದಲ್ಲಿ ಒಂದು ದೊಡ್ಡ ದುರಂತವೇ ನಡೆದು ಹೋಯಿತು. ಜಲಿಯನ್ ವಾಲಾ ಬಾಗ್ ಎಂಬ ಸ್ಥಳದಲ್ಲಿ ಶಾಂತಿಯುತವಾಗಿ ಸೇರಿದ್ದ ಜನರ ಮೇಲೆ
ಇಂಗ್ಲಿಷ್ ಸೈನಿಕರು ಒಂದೇ ಸಮನೆ ಗುಂಡಿನ ಮಳೆಗೈದ್ರು. ತಪ್ಪಿಸಿಕೊಂಡು ಓಡೋಕೆ ಸುತ್ತ ಎಲ್ಲೂ ಜಾಗ ಇರದ ರೀತಿಯಲ್ಲಿ ಅವರನ್ನ ಬಂಧಿಸಲಾಗಿತ್ತು. ಲೆಕ್ಕವಿಲ್ಲದಷ್ಟು ಜನ, ದೊಡ್ಡವರು, ಮಕ್ಕಳು ಅಂತ ನೋಡದೆ ಗುಂಡಿಗೆ ಬಲಿಯಾಗಿ ಪಟಪಟ ಅಂತ ನೆಲಕ್ಕೆ ಬಿದ್ರು. ರಕ್ತದ ಹೊಳೆ ಹರಿತು. ನೆಲವೆಲ್ಲ ರಕ್ತದಿಂದ ಕೆಸರಾಗಿ ಹೋಯಿತು. ಆ ಘಟನೆ ದೇಶದ ಮೂಲೆ ಮೂಲೆಗಳಲ್ಲಿನ ಜನರಲ್ಲಿ ಭೀತಿ, ಕೋಪ, ಕಿಚ್ಚನ್ನ ಹಚ್ಚಿತು. ಪ್ರಪಂಚದ ಎಲ್ಲಾ ಜನರ ಗಮನವನ್ನು ಸೆಳೆಯಿತು. ಈ ಘಟನೆಯಿಂದ ಆಗ 12 ವರ್ಷದ ಪ್ರಾಯದಲ್ಲಿದ್ದ ಭಗತ್ ಸಿಂಗ್ ಅವರ ಕೋಮಲ ಮನಸ್ಸು ಕಲಕಿ ಹೋಯಿತು. ಮಾರನೇ ದಿನ ಸಂಜೆ ಶಾಲೆ ಮುಗಿದ ಮೇಲೆ ಅವರು ಮನೆಗೆ ವಾಪಸ್ ಬರಲೇ ಇಲ್ಲ. ಮನೆಯವರೆಲ್ಲರೂ ಕೂಡ ಅವನಿಗೆ ಕಾದು ಕಾದು ಕಂಗಾಲಾಗಿ ಹೋದ್ರು. ಭಗತ್ ಸಿಂಗ್ ಶಾಲೆಗೆ ಹೋಗದೆ ನೇರವಾಗಿ ಹತ್ಯಾಕಾಂಡ ನಡೆದ ಸ್ಥಳಕ್ಕೆ ಹೋದ್ರು. ಪೊಲೀಸರ ಕಾವಲಿನ ನಡುವೆ ಕೂಡ ಅದೇಗೋ ನುಸುಳ್ಕೊಂಡು ಒಳಗೋದ್ರು. ಭಾರತೀಯರ ರಕ್ತದಿಂದ ನೆನೆದ ಮಣ್ಣನ್ನ ಒಂದು ಸೀಸೆಯಲ್ಲಿ ತುಂಬಿಕೊಂಡು ಮನೆಗೆ ಬಂದ್ರು. ತಡವಾಗಿ ಮನೆಗೆ ಬಂದ ಅವರನ್ನ ನೋಡಿ ಅವರ ತಂಗಿ, ಇಷ್ಟೊತ್ತು ಎಲ್ಲಿ ಹೋಗಿದ್ಯೋ, ಅಮ್ಮ ನಿನಗಾಗಿ ತಿಂಡಿ ಮಾಡಿಕೊಂಡು ಕಾಯ್ತಾ ಇದ್ದಾಳೆ ಅಂತ ಹೇಳಿದ್ರು. ಆದ್ರೆ ಭಗತ್ ಸಿಂಗ್ ಅವರಿಗೆ ಹಸಿವೆಯ ಯೋಚನೆ ಇರಲಿಲ್ಲ, ಸಮಯದ ಪರಿವೆ ಇರಲಿಲ್ಲ. ತನ್ನ ಕೈಯಲ್ಲಿ ಇದ್ದ ಸೀಸೆಯನ್ನ ತೋರಿಸ್ತಾ, ಇದನ್ನ ನೋಡು, ಇಂಗ್ಲಿಶಿನವರು ಕೊಂದ ನಮ್ಮ ಜನರ ರಕ್ತ ಇದು, ಇದಕ್ಕೆ ನಮಸ್ಕಾರ ಮಾಡು ಅಂತ ಹೇಳಿದ್ರು. ಆಮೇಲೆ ಸೀಸೆಯನ್ನ ಮನೆಯೊಳಗೆ ಒಂದು ಗೂಡಿನಲ್ಲಿ ಇಟ್ಟು ಹೂವು ತರಿಸಿ ಪೂಜೆ ಮಾಡಿದ್ರು. ಭಗತ್ ಸಿಂಗ್ ಈ ಮಣ್ಣಿಗೆ, ಈ ಮಣ್ಣಿನ ಮಕ್ಕಳಿಗೆ ಯಾವ ರೀತಿ ಗೌರವ ಕೊಡ್ತಾ ಇದ್ರು, ಅವರ ನ್ಯಾಯಕ್ಕಾಗಿ ಯಾವ ರೀತಿ ದೃಢ ಸಂಕಲ್ಪವನ್ನ ಮಾಡಿದ್ರು ಅನ್ನೋದಕ್ಕೆ 12 ವರ್ಷದ ಬಾಲಕನ ಮನಸ್ಸಿನಲ್ಲಿ ಉಂಟಾದಂತಹ ದಿಟ್ಟ ನಿರ್ಧಾರ ಅನ್ನೋದು ಅವನ ಜೀವನದ ಟರ್ನಿಂಗ್ ಪಾಯಿಂಟ್ ಆಗಿ ಬದಲಾಗುತ್ತೆ. ಜಲಿಯನ್ ವಾಲಾ ಬಾಗ್ನಲ್ಲಿ ಜನರ ಕೈಯಲ್ಲಿ ಆಯುಧಗಳು ಇರಲಿಲ್ಲ. ಅನ್ಫಾರ್ಚುನೇಟ್ಲಿ ತಪ್ಪಿಸಿಕೊಂಡು ಹೋಗೋಣ ಅಂತಂದ್ರೂ ಕೂಡ ಅವರು ತಪ್ಪಿಸಿಕೊಂಡು ಹೋಗೋಕೆ ಯಾವುದೇ ದಾರಿಗಳು ಇರಲಿಲ್ಲ. ಅಥವಾ ದಾರಿಗಳು ಇರದಂತೆ ಕ್ರೂರ ಬ್ರಿಟಿಷರು ನೋಡಿಕೊಂಡಿದ್ರು. ಅಂಥವರನ್ನ ಇಂಗ್ಲಿಷ್ ಬಂದೂಕುಗಳು ಕೊಂದಿದ್ದುವು. ಇದೇ ಯೋಚನೆ ಭಗತ್ ಸಿಂಗ್ ಅವರ ಮನಸ್ಸಿನಲ್ಲಿ ಅಚ್ಚಳಿಯದಂತೆ ಉಳಿದು ಹೋಯಿತು. ಹೇಗಾದ್ರೂ ಮಾಡಿ, ಏನಾದ್ರೂ ಮಾಡಿ ಈ ದುಷ್ಟ ಇಂಗ್ಲಿಷರನ್ನ ಭಾರತದಿಂದ ಹೊರಗಟ್ಟಲೇಬೇಕು ಅನ್ನುವಂತಹ ನಿರ್ಧಾರ ಗಟ್ಟಿಯಾಗ್ತಾ ಹೋಯಿತು. ಹಾಗಾದ್ರೆ ಭಗತ್ ಸಿಂಗ್ ಮುಂದೆ ಏನ್ ಮಾಡಿದ್ರು ತಿಳಿದುಕೊಳ್ಳೋಣ ನಮ್ಮ ಮುಂದಿನ ಅಧ್ಯಾಯದಲ್ಲಿ. ಭಗತ್ ಸಿಂಗ್ ಅವರ ಜೀವನಗಾಥೆಯ ಆಡಿಯೋ ಸಾರಾಂಶವನ್ನ. ಇದೇ ತರಹದ ಇಂಟರೆಸ್ಟಿಂಗ್ ವಿಡಿಯೋಗಳಿಗೆ ನಮ್ಮ ಈ ಜ್ಞಾನಭವನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.